ಸ್ನೇಹಿತರೆ, ರೈಲ್ ಒನ್ ಆ್ಯಪ್ ಮೂಲಕ ನಾವು ಟಿಕೆಟ್ ಬುಕ್ಕಿಂಗ್ ಮಾಡಬೇಕಾದ್ರೆ ಬ್ಲೈಂಡಿಗೆ ಒಂದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಯಾಕಪ್ಪ ಅಂತಂದರೆ ನಾವು ಎಲ್ಲ ಪ್ರೋಸೆಸ್ ಮಾಡಿ ಪೇಮೆಂಟ್ ಮಾಡೋಂಥ ಟೈಮಲ್ಲಿ ಒಂದು ಕ್ಯಾಪ್ಚಾ ಬರ್ತಾಯಿತ್ತು. ಆ ಕ್ಯಾಪ್ಚಾ ಹಾಕೋದಕ್ಕೆ ಕಷ್ಟ ಆಗ್ತಾಯಿತ್ತು. ಅಂತಂದರೆ ಈಗ ಸುಮಾರು ಆಪ್ಷನ್ಸ್ ಇದೆ. ಫಾರ್ ಎಕ್ಸಾಂಪಲ್ಲು ನಾವು ಸ್ಕ್ರೀನ್ ಡಿಸ್ಕ್ರಿಪ್ಷನ್ ತೊಗೊಂಡು ಅಲ್ಲಿಂದ ನಾವು ಕ್ಯಾಪ್ಚಾ ಸಾಲ್ವ್ ಮಾಡ್ತಾಯಿದ್ವಿ. ಆದರೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಆದರೆ IRCTCಯಲ್ಲಿ OTP ಆಪ್ಷನ್ ಇತ್ತು ಸ್ನೇಹಿತರೆ. ನಾವು ಲಾಗಿನ್ ವಿತ್ OTP ಕೊಟ್ಟರೆ ನಾವು ಪೇಮೆಂಟ್ ಮಾಡೋ ಟೈಮಲ್ಲೂ ಕೂಡ OTP ಬರ್ತಾಯಿತ್ತು. ಆದರೆ ಈಗ ರೈಲ್ ಒನ್ ಆ್ಯಪಲ್ಲಿ ಒಂದು ಹೊಸ ಆಪ್ಷನ್ ಬಿಟ್ಟಿದ್ದಾರೆ ಸ್ನೇಹಿತರೆ. ಅದೇನಪ್ಪ ಅಂತಂದರೆ ದಿವ್ಯಾಂಗ್ ಜನ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಇದನ್ನು ನಾವು ಎನೇಬಲ್ ಮಾಡಿಕೊಂಡ್ರೆ ನಾವು ಪೇಮೆಂಟ್ ಮಾಡೋವಾಗಲೂ ಕೂಡ ನಮಗೆ OTP ಬರುತ್ತೆ. ಕ್ಯಾಪ್ಚಾ ಹಾಕೋ ಅವಶ್ಯಕತೆ ಇರೋದಿಲ್ಲ. ಸೊ ಅದು ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದು ನಾವು ಮೊದಲಿಗೆ ರೈಲ್ ಒನ್ ಆ್ಯಪ್ ಓಪನ್ ಮಾಡಿ ಕೆಳಗಡೆ ಟ್ಯಾಬ್ಸ್ ಇರುತ್ತಲ್ಲ, ಅಲ್ಲಿ ಯು ಅಂತ ಒಂದು ಟ್ಯಾಬ್ ಇದೆಯಲ್ಲ, ಯು ಒಳಗೆ ಹೋಗ್ಬೇಕಾಗತ್ತೆ ನಾವು. ಓಕೆ, ಯು ಒಳಗೆ ಹೋಗೋಣ. ಇಲ್ಲಿ ಮೈ ಅಕೌಂಟ್ ಅಂತ ಸಿಗುತ್ತೆ ಸ್ನೇಹಿತರೆ. ರೈಟ್ ಸ್ವೈಪ್ ಮಾಡ್ತಾ ಬಂದರೆ ಅದರೊಳಗೆ ಹೋಗ್ಬೇಕಾಗತ್ತೆ. ಓಕೆ, ಮೈ ಅಕೌಂಟ್. ಇಲ್ಲಿ ರೈಟ್ ಸ್ವೈಪ್ ಮಾಡ್ತಾ ಬಂದರೆ ಒಂದು ಹೊಸ ಆಪ್ಷನ್ ಬಂದಿದೆ. ಅದೇನಪ್ಪ ಅಂತಂದರೆ ನೋಡಿ, ಎನೇಬಲ್ ದಿವ್ಯಾಂಗ್ ಜನ್ ಬುಕ್ಕಿಂಗ್ ಫ್ಲೋ ಅಂತ ಇದೆ ನೋಡಿ. ಸೊ ಇದು ಚೆಕ್ ಬಾಕ್ಸ್ ನಾಟ್ ಚೆಕ್ ಆಗಿರುತ್ತೆ. ಚೆಕ್ ಬಾಕ್ಸ್ ಅಂತ ಅಷ್ಟೇ ಹೇಳುತ್ತೆ. ಈ ಚೆಕ್ ಬಾಕ್ಸ್ ಮೇಲೆ ಡಬಲ್ ಟ್ಯಾಪ್ ಮಾಡಬೇಕು. ಈಗ ಕೇಳುತ್ತೆ ನೋಡಿ ಇಲ್ಲಿ. ನೋಡಿ, ನೀವು ದಿವ್ಯಾಂಗ್ ಜನ್ ಬುಕ್ಕಿಂಗ್ ಫ್ಲೋನ ಎನೇಬಲ್ ಮಾಡ್ತಾ ಇದ್ದೀರಾ, ಡು ಯು ವಾಂಟ್ ಟು ಪ್ರೊಸೀಡ್ ಮಾಡ್ತೀರಾ ಅಂತ ಕೇಳ್ತಾ ಇದೆ. ನೋ ಮತ್ತೆ ಎಸ್ ಎರಡು ಆಪ್ಷನ್ ಇದೆ. ಇಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಓಕೆ, ಎಸ್ ಮೇಲೆ ಕ್ಲಿಕ್ ಮಾಡಿದ್ದೀವಿ. ಈಗ ನಮ್ಮ ದಿವ್ಯಾಂಗ್ ಜನ್ ಬುಕ್ಕಿಂಗ್ ಫ್ಲೋ ಆಗಿದೆ ಸ್ನೇಹಿತರೆ ನೋಡಿ. ದಿವ್ಯಾಂಗ್ ಸ್ಟೇಟಸ್ ಎನೇಬಲ್ಡ್ ಸಕ್ಸಸ್ಫುಲಿ ಅಂತ ಹೇಳ್ತಾ ಇದೆ. ಅಂತಂದರೆ ನಮ್ಮ ದಿವ್ಯಾಂಗ್ ಸ್ಟೇಟಸ್ ಎನೇಬಲ್ ಆಗಿದೆ. ನೆಕ್ಸ್ಟ್ ಟೈಮು ನಾವು ಬುಕ್ಕಿಂಗ್ ಮಾಡಬೇಕಾದ್ರೆ ಪೇಮೆಂಟ್ ಮಾಡುವಾಗ ಏನು ಕ್ಯಾಪ್ಚಾ ಬರ್ತಾಯಿತ್ತು, ಕ್ಯಾಪ್ಚಾ ಬರಲ್ಲ, OTP ಬರುತ್ತೆ ಸ್ನೇಹಿತರೆ. ಓಕೆ ಕೊಡಿ. ನೆಕ್ಸ್ಟ್ ನಮ್ಗೆ ಏನಾದ್ರು ಈ ಆಪ್ಷನ್ ಬೇಡ ಅಂತಂದರೆ ಡಿಸೇಬಲ್ ಕೂಡ ಮಾಡ್ಬೋದು. ಮತ್ತೆ ನೋಡಿ, ಇಲ್ಲಿ ಈಗ ಚೆಕ್ ಆಗಿದೆ. ಇದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡಿದ್ರೆ ಸೊ ನೀವು ಆಪ್ಟ್ ಔಟ್ ಆಗ್ತಾ ಇದ್ದೀರಾ ಅಂತ ಹೇಳ್ತಾ ಇದೆ ಈಗ ದಿವ್ಯಾಂಗ್ ಜನ್ ಬುಕ್ಕಿಂಗ್ ಫ್ಲೋ ಇಂದ. ನೋ ಮತ್ತೆ ಎಸ್ ಎರಡಿದೆ. ಎಸ್ ಕೊಟ್ಟರೆ ಕ್ಯಾನ್ಸಲ್ ಆಗುತ್ತೆ. ನೋ ಕೊಡ್ತೀನಿ ನಾನು. ಓಕೆ, ಸೊ ಇನ್ನು ಮುಂದೆ ನಮಗೆ ಯಾವುದೇ ರೀತಿ ಕ್ಯಾಪ್ಚಾ ಬರೋದಿಲ್ಲ. ಸೊ ಈ ಆಪ್ಷನ್ನು ಎಲ್ಲರೂ ಯೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ರೈಲ್ ಒನ್ ಇನ್ನಷ್ಟು ಎಕ್ಸೆಸಿಬಲ್ ಆಗುತ್ತಾ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿದೆ ಅಂತ ಹೇಳ್ಬೋದು. ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇದೇ ರೀತಿ ಹೆಚ್ಚಿನ ಟೆಕ್ನಾಲಜಿ ಟಿಪ್ಸ್ಗಾಗಿ ನಮ್ಮ ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.